ಮೊದಲಿಗೆ ಭೂಮಿ ಸಾಹೇಬ್ರೆ, ಈಗಾಗಲೇ ನಾನು ನಿಮಗೆ ನೆನಪು ಮಾಡಿದ್ದೀನಿ. ನಮ್ಮಿಬ್ಬರ ಒಪ್ಪಂದದ ದಿನ ಹತ್ತಿರ ಬರ್ತಾ ಇದೆ ಅಂತ. ಅಂಥದ್ರಲ್ಲಿ ಈ ಒಡವೆ ನಾಟಕ ಎಲ್ಲ ಯಾಕೆ ಬೇಕಿತ್ತು? ಆಗ ಅಜಿತ್, ನಾಟಕ? ನೀನೇನು ಮಾಡಿದೆ? ನಾನು ನಾಟಕ ಮಾಡಿದೆ, ನಾನು ಒಪ್ಕೋತೀನಿ. ನೀನೇನು ಮಾಡಿದೆ ಹೇಳು. ಅಮ್ಮನಿಗೆ ಡೌಟ್ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಒಡವೆ ಸೆಲೆಕ್ಟ್ ಮಾಡೋದಕ್ಕೆ ಹೋದೆ. ಆ ಸಮಯದಲ್ಲಿ ನಾನೇನು ಮಾಡಬೇಕಾಗಿತ್ತು ಅಂತ ನೀನೇ ಹೇಳಬೇಕಾಗಿತ್ತು. ಏನೋ ಒಂದು ಕಾರಣ ಹೇಳಿ ತಪ್ಪಿಸ್ಕೊಂಡು ಬಿಡಬೇಕಾಗಿತ್ತು. ಓ ಅದೇ, ಆ ಏನೋ ಒಂದು ಕಾರಣ ಏನು? ಹಾಂ ಹೇಳು. ನಾನು ದಡ್ಡ, ಪೆದ್ದ, ನಾನು ಎಡವಟ್ಟು, ನನಗೆ ಗೊತ್ತಾಗ್ಲಿಲ್ಲ. ತಾವು ಬುದ್ಧಿವಂತೆ ಅಲ್ಲ, ಹೇಳಿ. ಇವಾಗ ಅಮ್ಮನಿಗೆ ಡೌಟ್ ಬರಬಾರ್ದು ನಮ್ಮಿಬ್ಬರ ಮೇಲೆ ಅಂತ ಹೇಳಿ ನಾನು ಎಲ್ಲನೂ ಪ್ಯಾಚ್ ವರ್ಕ್ ಮಾಡ್ತಿದ್ದೆ ಅಲ್ವಾ? ತಾವು ಯಾಕೆ ನಾನು ಹೇಳಿದ್ದಕ್ಕೆಲ್ಲ ಹ್ಞೂ ಹ್ಞೂ ಅಂತ ತಲೆ ಅಲ್ಲಾಡಿಸ್ತಾ ಇದ್ರಿ? ನಾನು ಸೆಲೆಕ್ಟ್ ಮಾಡಿದ ನೆಕ್ಲೆಸ್ನ ನಿನ್ನ ಕತ್ತಿಗೆ ಹಾಕಬೇಕಾದ್ರೆ ನೀನು ಯಾಕೆ ಸೈಲೆಂಟಾಗಿ ನಿಂತಿದ್ದೆ? ನನಗೆ ಬೇಡ ಅಂತ ಹೇಳ್ಬೋದಿತ್ತಲ್ವಾ? ಗೆಜ್ಜೆ ಕಾಲಿಗೆ ಹಾಕಬೇಕಾದ್ರೆ ಯಾಕೆ ಸೈಲೆಂಟ್ ಆಗಿದ್ದೆ? ಹೇಳಬೇಕಾಗಿತ್ತು ನನಗೆ ಬೇಡ ಸಾಹೇಬ್ರೆ ಅಂತ. ಅಲ್ಲ, ನಾನು ಇದನ್ನೆಲ್ಲ ಮಾಡಿಸಿಕೊಂಡಿದ್ದು ಅತ್ತೆಗೋಸ್ಕರ. ಹಾಂ, ನಾನು ಯಾರಿಗೋಸ್ಕರ ಮಾಡಿದ್ನಾ? ನಾನು ಅವರಿಗೋಸ್ಕರನೇ ಮಾಡಿದ್ದು. ಸಿಚುವೇಶನ್ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಿಲ್ವಾ? ಗೊತ್ತಿದ್ಮೇಲೂ ಯಾಕೆ ನನಗೆ ಬೇಜಾರು ಮಾಡ್ತೀಯಾ? ಅಲ್ಲ, ನಾನೇನೋ ನಿನಗೆ ಹೊಸದಾಗಿ ಇದನ್ನೆಲ್ಲ ಮಾಡಿದ್ನ? ಲಾಸ್ಟ್ ಟೈಮ್ ಇದೇ ಥರ ಒಡವೆ ಸೆಲೆಕ್ಟ್ ಮಾಡೋದಕ್ಕೆ ಬಂದಾಗ ನಾನು ಇದನ್ನೇ ತಾನೇ ಮಾಡಿದ್ದೆ. ಈ ಸಲಿನೂ ಅದು ರಿಪೀಟ್ ಆಗುತ್ತೋ ಇಲ್ವೋ ಅಂತ ನಮ್ಮ ಕಡೆನೇ ಅಮ್ಮ ನೋಡ್ತಾ ಇದ್ರು. ನೋಡು, ಅವರು ಯಾಕೆ ಕೋಮಾಗೆ ಹೋದ್ರು ಅನ್ನೋ ಕಾರಣ ಅವರಿಗೆ ಗೊತ್ತಿಲ್ಲದೆ ಇರಬಹುದು. ಆದರೆ ಅದು ಮಾಡಿರುವಂಥ ಆಘಾತ ಅವರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಅವರನ್ನು ಕಾಡ್ತಾ ಇದೆ. ಅವರು ಕೋಮಾಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ ಮೇಲೆ ನಾವು ಎಷ್ಟೇ ಚೆನ್ನಾಗಿದ್ದೀವಿ ಅಂತ ಅವರ ಮುಂದೆ ತೋರಿಸ್ಕೊಂತು ಅಂದ್ರು ಅವರಿಗೆ ನಮ್ಮ ಮೇಲೆ ಅನುಮಾನ ಇದ್ದಿದ್ದೆ. ಹಾಗಾಗಿನೇ ನಾನು ಈ ಥರ ರಿಯಾಕ್ಟ್ ಮಾಡಿದ್ದು. ಅದರಿಂದ ನಿನಗೆ ಹರ್ಟ್ ಆಗಿತ್ತು ಅಂದರೆ ಐ ಆಮ್ ರಿಯಲಿ ಸಾರಿ. ನಿನಗೆ ನೋವು ಮಾಡಬೇಕು ಅಂತ ನಾನು ಅದೆಲ್ಲ ಮಾಡಿದ್ದು ಅಲ್ಲ ಸಾಹೇಬ್ರೆ, ನಂದು ಸಾರಿ. ನಾನೇ ಸ್ವಲ್ಪ ಅತಿಯಾಗಿ ಯೋಚನೆ ಮಾಡಿಬಿಟ್ಟೆ ಅನಿಸುತ್ತೆ. ಇದನ್ನೆಲ್ಲ ಇಲ್ಲೇ ಬಿಟ್ಬಿಡೋಣ ಬಿಡಿ. ಆಗ ಅಜಿತ್, ಇಲ್ಲೇ ಬಿಟ್ಬಿಡೋಣ ಬಿಡಿ. ಅಲ್ಲ, ಏನು ಅನ್ಕೊಂಡಿದೀಯಾ ನಿನಗೆ ನೀನು ಅಂತ? ನೀನು ಸಾರಿ ಕೇಳ್ತು ಅಂದರೆ ನಾನು ಅದನ್ನು ಒಪ್ಕೊಂಡು ಸುಮ್ಮನೆ ಆಗಿಬಿಡ್ಬೇಕು, ಇಲ್ಲೇ ಬಿಟ್ಬಿಡ್ಬೇಕು ಅದನ್ನು. ಏನಂದೆ? ನಾನೇ ಸ್ವಲ್ಪ ಅತಿಯಾಗಿ ಯೋಚನೆ ಮಾಡಿದೆ. ಈಗಷ್ಟೇ ಅಲ್ವಲ್ಲ, ಪ್ರತಿ ಸಲಿನೂ ನೀನು ಅತಿಯಾಗೇ ಯೋಚನೆ ಮಾಡೋದು, ಓವರ್ ಆಗೇ ಆ್ಯಕ್ಟಿಂಗ್ ಮಾಡೋದು ನೀನು. ಬೇಡ ಸಾಹೇಬ್ರೆ, ಇದನ್ನ ಇಲ್ಲೇ ಬಿಟ್ಬಿಡಿ ಅಂದರೆ ಬಿಟ್ಬಿಡ್ಬೇಕು ಅಷ್ಟೇ. ಏನೋ ಹೋಗ್ಲಿ ಪಾಪ ಅಂತ ನಾನೇ ಕಾಂಪ್ರಮೈಸ್ ಆದ್ರೆ ನೀವು ಅದನ್ನ ಅಡ್ವಾಂಟೇಜ್ ಆಗಿ ತಗೊಂತೀರಾ? ಅಡ್ವಾಂಟೇಜ್ ಹೋಗ್ಲಿ ಪಾಪ ಅಂತ ನೀನು ಬಿಟ್ಬಿಡೋದು ಅಡ್ವಾಂಟೇಜ್ ಆಗೇ ತಗೋತೀನಿ. ಏನ್ ಮಾಡ್ಕೊಂತೀಯಾ ಅಂದೆ. ನೀವು ಏನ್ ಮಾಡ್ಕೊಂತೀರಾ? ನೀವೇನು ಮಾಡ್ಕೊತೀರಾ? ನಾನು ಏನ್ ಮಾಡ್ಕೊಂತೀನಾ? ಸಾಹೇಬ್ರೆ, ಸುಮ್ಮನೆ ನಕ್ಕಿ ಬಿಲ್ಡಪ್ ತಗೋಬೇಡಿ. ಪಾಪ ಅಂದ್ರೆ ಏನ್ ಮಾಡ್ತೀರಾ ನೀವು? ಆ ಕಾಡಿನ ರಾಣಿ ಸಿನಿಮಾಗೆ ನನ್ನ ಹೀರೋಯಿನ್ ಆಗಿ ಹಾಕೊಳ್ಳಲ್ಲ, ಅಷ್ಟೇ ತಾನೇ? ಆಗ ಅಜಿತ್, ಅಷ್ಟೇ ತಾನೇ, ಕಾಡಿನ ರಾಣಿ ಸಿನಿಮಾಗೆ ಹೀರೋಯಿನ್ ಆಗಿ ಹಾಕೊಳ್ಳಲ್ಲ, ಅಷ್ಟೇ ತಾನೇ ಅಲ್ಲ? ಹಂಗಂದ್ರೆ ನಿನಗೆ ಕಾಡಿನ ರಾಣಿ ಸಿನಿಮಾಗೆ ಹೀರೋಯಿನ್ ಆಗಿ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ ಹಾಗೆ ಆಯ್ತು. ನೀನು ಈಗಲೇ ಹೇಳ್ಬಿಡು, ನಿನಗೆ ಆ ಥರ ಏನಾರ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಈಗಲೇ ಹೇಳ್ಬಿಡು. ನನಗೆ ಸಾಹೇಬ್ರೆ ಹೀರೋಯಿನ್ ಆಗೋದಕ್ಕೆ ಇಷ್ಟ ಇಲ್ಲ, ನೀವು ದಯವಿಟ್ಟು ಆ ಥರ ಕನಸು ಎಲ್ಲ ಇಟ್ಕೋಬೇಡಿ, ನನಗೆ ಆ ಕನಸು ಇಲ್ಲ ಅಂತ ಹೇಳ್ಬಿಡು. ಈ ಥರ ಡವ್ ಮಾಡಿಕೊಂಡು ಗೆಜ್ಜೆ ನೋಡೋದು ಅಲ್ಲ, ಹೇಳು ಅಂದೆ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು. ಹುಚ್ಚ ರಘುವೀರ್, ನನಗೆ ತುಂಬಾ ತಲೆ ನೋಯ್ತಾ ಇದೆ, ನಾನು ಬಾತ್ರೂಮ್ಗೆ ಹೋಗ್ಬೇಕು. ಅಲ್ಲ, 1 ನಿಮಿಷ ನಿಂತ್ಕೋ. ಸಿಚುವೇಶನ್ಗೂ ಈ ಮಾತಿಗೂ ಸಂಬಂಧ ಇಲ್ಲ. ಬಾತ್ರೂಮ್ಗೂ ತಲೆನೋವು ಸಂಬಂಧ ಇಲ್ಲ. ಏನ್ ಮಾತಾಡ್ತಾ ಇದೀಯಾ ನೀನು? ಸತ್ಯಣ್ಣ ಅಂತ ಸತ್ಯಣ್ಣನ ಹಿಂದೆ ಓಡಿ ಹೋಗ್ತಾರೆ. ಆಗ ಸಂಗೀತ, ದೇವಯಾನಿ, ನಾನು ಆಗ ತಮಾಷೆಗೆ ಹೇಳ್ದೆ, ನೀನು ನನ್ನ ಬೀಗರು ಆಗ್ತಾ ಇದ್ದೀಯಾ, ನಮ್ಮನ್ನ ಸರಿಯಾಗಿ ವಿಚಾರಿಸ್ಕೊಳ್ತಾನೆ ಇಲ್ವಲ್ಲ ಅಂತ. ನೀನು ನೋಡಿದ್ರೆ ನನ್ನ ಮಾತನ್ನ ಸೀರಿಯಸ್ ಆಗಿ ತಗೊಂಡು ಆಗ್ಲೇ ನಮ್ಮನ್ನೆಲ್ಲ ಕೂರಿಸಿ ನೀನು ಊಟಕ್ಕೆ ಬಡಿಸ್ತಾ ಇದ್ದೀಯಾ. ಏನ್ ಸಮಾಚಾರ? ಆಗ ದೇವಯಾನಿ, ನೀನು ಸಮಾಧಾನವಾಗಿ ಊಟ ಮಾಡು, ನಾನು ಖುಷಿಯಿಂದನೇ ಎಲ್ಲರಿಗೂ ಬಡಿಸ್ತಾ ಇದ್ದೀನಿ. ಆಗ ಭೂಮಿ, ದೇವಯಾನಿಯಮ್ಮ, ನೀವು ಊಟ ಬಡಿಸ್ತಾ ಇದ್ದೀರಾ, ಬನ್ನಿ ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ, ನೀನು ಕೂತ್ಕೋ ಮೊದಲು. ದೇವಯಾನಿಯಮ್ಮ, ನೀನು ಕೂತ್ಕೋ. ಅತ್ತೆ, ಕೂತ್ಕೋ. ಅಜಿತಾ, ಸಾಂಬಾರ್ ಇನ್ನೊಂಚೂರು ಬೇಡ, ಊಟ ಮಾಡಿ. ಆಗ ಅಜಿತ್ ಭೂಮಿಗೆ ತಿನ್ನಿಸ್ತಾರೆ. ತಿನ್ನಿಸಿದೆ ಅಮ್ಮ. ಆಗ ಸಂಗೀತ, ತರ್ಲೆ, ಸುಮ್ಮನೆ ಊಟ ಮಾಡೋ. ಆಗ ನಚಿಕೇತ್, ಅಂಜು, ನಾನು ನಿನಗೆ ಹೇಳಿದ್ದೆ ನೆನಪು ಇದೆಯಾ? ನನ್ನ ಲೈಫಲ್ಲಿ ಇರೋ ರೋಲ್ ಮಾಡೆಲ್ಸ್ ನನ್ನ ಅಣ್ಣ ಮತ್ತೆ ಅತ್ತಿಗೆ. ಸೊ ಅವರ ಗುಡ್ ಹ್ಯಾಬಿಟ್ಸ್ನ ನಾನು ನನ್ನ ಲೈಫಲ್ಲಿ ಇನ್ಕಲ್ಕುಲೇಟ್ ಮಾಡಬೇಕು ಅಂತ ಇದ್ದೀನಿ. ಹೇಗೆ ನಮ್ಮ ಅಣ್ಣ ನಮ್ಮ ಅತ್ತಿಗೆಗೆ ಅವನ ತಟ್ಟೆಯಿಂದ ಮೊದಲನೇ ತುತ್ತು ತಿನ್ನಿಸ್ತಾನೋ ಹಾಗೆ ಇನ್ಮುಂದೆ ನನ್ನ ತಟ್ಟೆಯಿಂದ ಮೊದಲನೇ ತುತ್ತನ್ನು ನಿನಗೆ ತಿನ್ನಿಸ್ತೀನಿ, ಓಕೆ? ಆಗ ಸಂಗೀತ, ಅಂಜು, ನಚ್ಚಿ, ನಮ್ಮ ಮನೆಯಲ್ಲಿ ಆದರ್ಶ ದಂಪತಿಗಳು ಅಂದರೆ ನಮ್ಮ ಅಜಿತಾ ಮತ್ತೆ ಭೂಮಿ, ನಿಮ್ಮಿಬ್ಬರಿಗೂ ಇವರಿಬ್ಬರೇ
ರೋಲ್ ಮಾಡೆಲ್ಸ್. ಇವರಿಬ್ಬರ ತರಾನೇ ನೀವು ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ನಮ್ಮಲ್ಲಿ ಮದುವೆ ಅಂದ್ರೆ ಮೊದಲು ಗಂಡು ಹೆಣ್ಣಿನ ಜಾತಕ ಹೊಂದಾಣಿಕೆ ಆಗ್ಬೇಕು, ಜೊತೆಗೆ ಹಿರಿಯರು ಒಪ್ಪಬೇಕು, ಆಮೇಲೆ ಮದುವೆ ಆಗೋದು. ಆದರೆ ಅಜಿತ್ ಮತ್ತು ಭೂಮಿ ವಿಚಾರದಲ್ಲಿ ಅದ್ಯಾವುದು ನಡೆದೇ ಹೋದರೂ ಇವರಿಬ್ಬರು ಅನ್ಯೋನ್ಯವಾಗಿ ಬದುಕ್ತಾ ಇದ್ದಾರೆ. ನೀವಿಬ್ಬರು ಇವರಿಬ್ಬರ ತರಾನೇ ಆದರ್ಶ ದಂಪತಿಗಳು ಆಗಿರಬೇಕು ಅನ್ನೋದೇ ನನ್ನ ಆಸೆ. ಇರ್ತೀರಾ ಅಲ್ವಾ? ಆಗ ಭೂಮಿ, ಬೇಡ ಬೇಡ, ನಮ್ಮಿಬ್ಬರ ತರ ನೀವಿಬ್ಬರು ಆಗೋದು ಬೇಡ. ಸಂಗೀತ ಅವರಿಗೆ ಹಳೆಯದೆಲ್ಲ ನೆನಪಿಗೆ ಬರುತ್ತೆ. ಆಗ ಪೂಜಾರಿ, ಹುಡುಗ ಹುಡುಗಿ ಜಾತಕನ ಕೊಡ್ತೀರಾ? ಆಗ ಅಶ್ವಿನಿ, ದೇವರ ಮನೆಯಲ್ಲಿ ಇದೆ, ನಾನು ತರ್ತೀನಿ. ಜಾತಕಗಳು ಇಷ್ಟೊತ್ತಾದರೂ ಯಾಕಿರಲಿಲ್ಲ? ಒಂದು ನಿಮಿಷ ಹೋಗಿ ನೋಡ್ತೀನಿ. ನಿಮ್ಮ ಈ ಕಳ್ಳಾಟದ ಮದುವೆಗೆ ಇವತ್ತು ನಾನೇ ನನ್ನ ಕೈಯಾರೆ ಎಳ್ಳು ನೀರು ಬಿಡ್ತೀನಿ. ಆಗ ಸಂಗೀತ, ಮನಸ್ವಿನಿ, ಏನಂದೆ? ನೀನು ನನ್ನ ಮಗ ಸೊಸೆ ಜೀವನಕ್ಕೆ ನೀನೇ ನಿನ್ನ ಕೈಯಾರೆ ಎಳ್ಳು ನೀರು ಬಿಡ್ತೀಯ? ಇದೆಲ್ಲ ನೆನಪಿಗೆ ಬಂದು ಸಂಗೀತ ಅವರು ಪ್ರಜ್ಞೆ ತಪ್ಪುತ್ತಾರೆ. ಆಗ ನಚ್ಚಿ ಸಂಗೀತ ಅವರನ್ನ ಚೆಕ್ ಮಾಡಿ, ನಥಿಂಗ್ ಟು ವರಿ, ಮನಸ್ಸಿನ ಮೇಲೆ ಸ್ವಲ್ಪ ಪ್ರೆಷರ್ ತಗೊಂಡಿದ್ದಾರೆ, ಹಾಗಾಗಿ BP ಒಂದು ಸ್ವಲ್ಪ ಫ್ಲಕ್ಚುಯೇಟ್ ಆಗಿದೆ, ಸ್ವಲ್ಪ ರೆಸ್ಟ್ ಮಾಡಿದರೆ ಸಿ ವಿಲ್ ಬಿ ಬ್ಯಾಕ್ ಟು ನಾರ್ಮಲ್. ಆಗ ಸಂಗೀತ, ನಾನು ಕೋಮಾಗೆ ಹೋಗೋದಕ್ಕೂ ಮುಂಚೆ ಏನು ನಡೀತು ಅಂತ ನನಗೆ ನೆನಪಿಗೆ ಬಂತು. ಆಗ ರಾಮ್, ಹೇಳು ಸಂಗೀತ, ಏನಾಯ್ತು ಅವತ್ತಿನ ದಿನ? ಆಗ ಶ್ರವಣ್, ತುಂಬ ದೊಡ್ಡ ಶಾಕ್ ಆಗಿ ನೀನು ಕೋಮಾಗೆ ಹೋದೆ ಅಂತ ಡಾಕ್ಟರ್ ಹೇಳಿದ್ರು. ಅಲ್ಲ ಅಕ್ಕ, ಅವತ್ತು ಅಂಥದ್ದು ಏನು ಕೇಳಿದೆ ಅಥವಾ ಅಂಥದ್ದು ಏನು ನೋಡಿದೆ ನೀನು? ಆಗ ಅಜ್ಜಿ, ಹೇಳು ಸಂಗೀತ. ಆಗ ಸಂಗೀತ, ಅವತ್ತು ಅಶ್ವಿನಿ, ಅಂಜು ಮತ್ತೆ ನಚ್ಚಿ ಜಾತಕನ ತರ್ತೀನಿ ಅಂತ ದೇವರ ಕೋಣೆಗೆ ಹೋದವಳು ಎಷ್ಟೊತ್ತಾದರೂ ವಾಪಸ್ ಬರಲೇ ಇಲ್ಲ. ಅವಳನ್ನ ಹುಡುಕೊಂಡು ನಾನು ಹೋದೆ. ಅವಳು ಅಲ್ಲೇ ದೇವರ ಮುಂದೆ ನಿಂತಿದ್ಲು. ಅವಳು ದೇವರ ಮುಂದೆ ನಿಂತ್ಕೊಂಡು ಅಜಿತ್ ಭೂಮಿ ಸಂಸಾರಕ್ಕೆ ಎಳ್ಳು ನೀರು ಬಿಡ್ತೀನಿ ಅಂದ್ಲು. ಆ ಮಾತನ್ನ ಕೇಳಿ ನನಗೆ ತಡ್ಕೊಳ್ಳೋದಕ್ಕೆ ಆಗದೆ ಮನಸ್ವಿನಿ ಅಂತ ಜೋರಾಗಿ ಕೂಗ್ದೆ. ಅವಳನ್ನ ಚೆನ್ನಾಗಿ ಬೈದೆ. ಅದಕ್ಕೆ ಅವಳು, ಆಗ ದೇವಯಾನಿ, ಅವಳು ಹೇಳು ಸಂಗೀತ, ಅವಳು ಏನಂದ್ಲು? ಆಗ ಅಂಜು, ಏನಾದರೂ ಶಾಕಿಂಗ್ ನ್ಯೂಸ್ ಹೇಳಿದ್ಲಾ ನಿಮಗೆ? ಅವಳು ಏನೋ ಹೇಳಿದ್ಲು, ನೆನಪಿಗೆ ಬರ್ತಾ ಇಲ್ಲ. ಚೆನ್ನಾಗಿ ನೆನಪು ಮಾಡ್ಕೋ ಸಂಗೀತ, ಏನು ಹೇಳಿದ್ಲು ಅವಳು? ಏನು ಹೇಳಿದ್ಲು ನೆನಪು ಆಗ್ತಾ ಇಲ್ಲ. ಆಗ ಅಜಿತ್, ಅಮ್ಮ, ಈಗ ನಿಮಗೆ ನೆನಪು ಆಗ್ತಿಲ್ಲ ಅಂತ ಹೇಳಿದರೆ ಬಿಟ್ಬಿಡು. ಸುಮ್ಮನೆ ನೆನಪು ಆಗದೆ ಇರೋದನ್ನ ಮಾಡೋಕೆ ಹೋಗಿ ಸ್ಟ್ರೇನ್ ಆದರೆ ಕಷ್ಟ. ಏನಚ್ಚಿ? ಹೌದು ಅಮ್ಮ, ಸ್ಟ್ರೆಸ್ ಮಾಡ್ಕೋಬೇಡ, ರಿಲ್ಯಾಕ್ಸ್ ಆಗು. ಆಗ ಶ್ರವಣ್, ಅಕ್ಕ, ನೀನು ಆ ಸ್ಥಿತಿಯಲ್ಲಿ ಇದ್ದಿದ್ದು ನೋಡಿ ವಿಷಯ ಹೇಳಿರಲಿಲ್ಲ. ಆ್ಯಕ್ಚುಲಿ ಅಶ್ವಿನಿ ಆ ಡಾನ್ ರಾಣನ ಮಗಳು. ನಾನೇ ಮನಸ್ವಿನಿ ಅಂತ ಹೇಳ್ಕೊಂಡು ನಮ್ಮೆಲ್ಲರ ಮುಂದೆ ನಾಟಕ ಮಾಡ್ತಿದ್ಲು ಅಷ್ಟೇ. ಅಯ್ಯೋ ದೇವ್ರೇ ಶ್ರವಣ, ಮತ್ತೆ ನಾನು ಮನೆಗೆ ಬಂದಾಗ ಅವಳು ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾಳೆ ಅಂತ ಹೇಳಿದೆ. ಬೇರೆ ಊರು ಅಲ್ಲ ಅಕ್ಕ, ಒಂದು ಆಕ್ಸಿಡೆಂಟಲ್ಲಿ ಅವಳು ಈ ಪ್ರಪಂಚನೇ ಬಿಟ್ಟು ಹೋಗ್ಬಿಟ್ಲು. ಅಯ್ಯೋ ದೇವ್ರೆ, ಇದೇನೋ ಹೀಗೆ ಆಗಿ ಹೋಯ್ತು. ಹೌದು, ಅವಳ ಬಗ್ಗೆ ನೀನು ಹೇಗೆ ಕಂಡು ಹಿಡಿದೆ? ಆಗ ರಾಮ್, ಸಂಗೀತ, ನಮ್ಮ ಅಜಿತಾನೇ ಪತ್ತೆ ಹಚ್ಚಿದ್ದು. ಇವನು ಅರೆಸ್ಟ್ ಮಾಡುವಾಗ ಅವಳು ಓಡಿ ಹೋಗಿ ಲಾರಿಗೆ ಗುದ್ದಿ ಹೋಗ್ಲಿ ಬಿಡು, ಬೇಡ ಆ ವಿಷಯ. ಅದು ಸರಿ, ನೀವೆಲ್ಲರೂ ಈ ವಿಚಾರನ ಅವತ್ತೇ ಯಾಕೆ ಹೇಳಲಿಲ್ಲ ನನಗೆ? ಆಗ ನಚ್ಚಿ, ನೀನು ಆಗ್ತಾನೆ ಕೋಮಾಯಿಂದ ರಿಕವರಿಯಾಗಿ ಬಂದಿದ್ದೆ ಅಮ್ಮ, ಶಾಕ್ ಕೊಡೋದು ಬೇಡ ಅಂತ ನಾವೆಲ್ಲ ಸುಮ್ಮನೆ ಆದ್ವಿ. ಇನ್ಮೇಲೆ ಆದರೂ ನಾವೆಲ್ಲರೂ ತುಂಬ ಹುಷಾರಾಗಿ ಇರಬೇಕು. ಆಗ ದೇವಯಾನಿ, ಹಾ, ನಿಜವಾಗ್ಲೂ ಅಶ್ವಿನಿ ನಮಗೆಲ್ಲ ಒಂದು ದೊಡ್ಡ ಪಾಠನೇ ಕಲಿಸ್ಬಿಟ್ಲು. ಅಂದಹಾಗೆ ಭೂಮಿ, ಆಗಲೇ ಅಂಜು ಮತ್ತು ನಚ್ಚಿಗೆ ನೀವಿಬ್ಬರು ನಮ್ಮ ಥರ ಆಗಬೇಡಿ ಅಂತ ಹೇಳಿದೆಯಲ್ಲಮ್ಮ, ಯಾಕೆ? ಆಗ ಭೂಮಿ, ಅತ್ತೆ, ಅದು ನಿಮ್ಮಿಬ್ಬರ ಮಧ್ಯ ಎಲ್ಲ ಓಕೆ ತಾನೆ, ಸಮಸ್ಯೆ ಏನೂ ಇಲ್ಲ ಅಲ್ವಾ? ಆಗ ಅಜಿತ್, ಅಯ್ಯೋ ಅತ್ತೆ, ಅಲ್ಲ ನೀವ್ಯಾಕೆ ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಆಗಲೇ ಹೇಳಿದ ಹಾಗೆ ಅವರವರ ಲೈಫು ಅವರವ್ರಿಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ನಡೆಸಬೇಕು. ಆ್ಯಂಡ್ ಒಬ್ಬರ ಲೈಫು ಹೆಚ್ಚು, ನಮ್ಮ ಲೈಫು ಕಡಿಮೆ ಅಂತೆಲ್ಲ ಯೋಚನೆ ಮಾಡೋಕೆ ಹೋಗಬಾರ್ದು. ನಮ್ಮ ಲೈಫ್ಗಿಂತ ಅವರ ಲೈಫು ಇನ್ನೂ ಚೆನ್ನಾಗಿರಬೇಕು, ಅವರು ನಮಗಿಂತ ಸಂತೋಷವಾಗಿ ಇರಬೇಕು ಅಂತ ನನ್ನ ಮಾತಿನ ಅರ್ಥ ಅಷ್ಟೇ. ಅಲ್ಲ, ನೀನು ಏನಕ್ಕೆ ಹಾಗೆ ನೋಡ್ತಾ ಇದ್ದೀಯಾ? ಏನಾದರೂ ಹೇಳು. ಆಗ ಭೂಮಿ, ನಾನು ಹೇಳಿದ ಅರ್ಥನೂ ಇದೇನೆ. ಹಾ ಅಮ್ಮ, ನೀವು ಸ್ಟ್ರೈನ್ ಆಗಿದ್ದೀರಾ ಅನಿಸುತ್ತೆ. ಐ ಥಿಂಕ್ ನಚ್ಚಿ ರೆಸ್ಟ್ ಮಾಡಬೇಕು. ಅಮ್ಮ, ಅಪ್ಪ, ಅಮ್ಮನ್ನ ಕರ್ಕೊಂಡು ನಡೀರಿ, ಬಾ ಅಮ್ಮ. ಆಗ ದೇವಯಾನಿ, ವಿಷಯನ ಇನ್ನೊಂದು ಚೂರು ಎಳೆದಿದ್ದರೆ ಇಬ್ಬರು ತಕ್ಕ ಮಟ್ಟಿಗಾದರೂ ಸಿಕ್ಕಾಕೊತಾ ಇದ್ರು, ಮಿಸ್ ಆಯಿತು, ಇರಲಿ. ಆಗ ಭೂಮಿ, ದೇವಯಾನಿ ಅಮ್ಮ, ನಾನು ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು. ಅದೇ ಆಗಲೇ ನೀವಿಬ್ಬರು ಸಂತೋಷವಾಗಿ ಇದ್ದೀರಾ ಅಂತ ಸಂಗೀತನ ಮುಂದೆ ಕೇಳಿಬಿಟ್ಟೆ, ಬೇಜಾರಾಯ್ತಾ? ಇಲ್ಲ ದೇವಯಾನಿ ಅಮ್ಮ, ನೀವು ಆ ರೀತಿ ಕೇಳಿದ್ರಿಂದನೇ ತಾನೇ ಸಾಹೇಬ್ರು ನನ್ನ ಪರವಾಗಿ ಮಾತಾಡಿದ್ದು, ಅತ್ತೆಗೆ ಸಮಾಧಾನ ಆಗಿದ್ದು. ಅದಕ್ಕೆ ನಾನು ಹಾಗೆ ಕೇಳಿದ್ದು. ಆದರೆ ನಾನು ಕೇಳೋಕೆ ಬಂದಿರೋ ವಿಷಯ ಅದು ಅಲ್ಲ. ನೀವು ನನಗೆ ಟ್ಯಾಟೂ ಹಾಕಿದ್ರಲ್ಲ, ಆಗ ನನ್ನ ಬೆನ್ನಲ್ಲಿ ಯಾವುದಾದ್ರೂ ಹುಟ್ಟುಮಚ್ಚೆ ಇತ್ತಾ? ದೇವಯಾನಿ ಅಮ್ಮ, ಇದು ನಾನು ಕೇಳ್ತಿರೋ ಪ್ರಶ್ನೆ ಅಲ್ಲ, ಸಾಹೇಬ್ರು ನನಗೆ ಕೇಳಿದ ಪ್ರಶ್ನೆ. ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಯಾಕೆ
ಅವನು ಯಾಕೆ ಕೇಳ್ದ ಈ ಪ್ರಶ್ನೆನ? ಅದು ಮನಸ್ವಿನಿ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಮನಸ್ವಿನಿಗೂ ಇದೇ ರೀತಿ ಏನೋ ಹುಟ್ಟುಮಚ್ಚೆ ಇತ್ತಂತೆ. ಅದು ಸಾಹೇಬ್ರಿಗೆ ಗೊತ್ತಿತ್ತಂತೆ. ಅದಕ್ಕೆ ನಿನಗೂ ಏನಾದರೂ ಹುಟ್ಟುಮಚ್ಚೆ ಇದೆಯಾ ಅಂತ ಅವರು ನನ್ನ ಕೇಳಿದ್ರು. ಆ ರೀತಿ ಏನಾದರೂ ನನ್ನ ಬೆನ್ನಲ್ಲಿ ಹುಟ್ಟುಮಚ್ಚೆ ಇತ್ತಾ ದೇವಯಾನಿಯಮ್ಮ? ಏನು ಯೋಚಿಸ್ತಾ ಇದ್ದೀರಾ? ಅದೇ ಯೋಚನೆ ಮಾಡ್ತಾ ಇದ್ದೆ. ಆ ಥರ ಯಾವ ಮಚ್ಚೆನೂ ಕಾಣಿಸ್ಲಿಲ್ಲಪ್ಪ. ಇಲ್ಲಿ ಟ್ಯಾಟೂ ಹಾಕ್ಸಿದಾಗ ನಾನೇ ಇದ್ನಲ್ಲ ನಿನ್ನ ಜೊತೆಯಲ್ಲಿ ಅಷ್ಟು ಹೊತ್ತು. ಆ ಥರ ಇದ್ದಿದ್ರೆ ನನಗೆ ಗೊತ್ತಾಗ್ತಿತ್ತು ಅಲ್ಲ. ಯಾವುದೂ ಇರಲಿಲ್ಲಪ್ಪ. ಹೌದಾ, ಸರಿ ಆಯಿತು. ನಿಮಗೆ ಬಿಸಿ ಬಿಸಿ ಕಾಫಿ ತರ್ತೀನಿ. ಹಾಂ, ಥ್ಯಾಂಕ್ ಯು ಪುಟಿ. ಆಗ ಅಂಜು, ಮಾಮ್, ಬೇಬಿ, ಈಗ ತಾನೇ ಭೂಮಿ ನನ್ನ ರೂಮಲ್ಲಿ ನಾನು ಎಲ್ಲ ಕೇಳಿಸ್ಕೊಂಡೆ. ಮಾಮ್, ಒಂದು ನಿಮಿಷ ಇರು. ನನಗಂತೂ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು. ಸದ್ಯ ಒಳ್ಳೇದಾಯ್ತು. ನೋಡಿದೀಯಾ, ಉಪಾಯವಾಗಿ ಅವಳನ್ನು ಕರ್ಕೊಂಡು ಹೋಗಿ ಹುಟ್ಟು ಮಚ್ಚೆ ಕಾಣದೇ ಇರೋ ಹಾಗೆ ಬೆನ್ ಮೇಲೆ ಟ್ಯಾಟೂ ಹಾಕ್ಸಿದ್ದು ಆ ಅಜಿತು ಸಾಮಾನ್ಯದವನು ಅಲ್ಲ. ನಮ್ಮನ್ನ ನುಂಗೋ ಭೂತ ಅವನು. ಸ್ವಲ್ಪ ಯಾಮಾರಿದ್ರು ಆ ಭೂಮಿನೇ ಮನಸ್ವಿನಿ ಅನ್ನೋದನ್ನ ಕಂಡು ಹಿಡಿದು ಬಿಡ್ತಾನೆ. ಹಾಳಾದವನು. ಅದಕ್ಕೆ ಅವಳು ಈ ಮನೆಯಲ್ಲಿ ಇರಬೇಕಲ್ವಾ ಮಾಮ್? ಹೌದು ಮಾಮ್. ಅವರಿಬ್ಬರದು ಕಾಂಟ್ರಾಕ್ಟ್ ಮದುವೆಯಾಗಿ 1 ವರ್ಷ ಆದರೂ ಭೂಮಿ ಕುತ್ತಿಗೆ ಹಿಂದೆ ಇರೋ ಮಚ್ಚೆ ಅಜ್ಜಿ ತನಗೆ ಗೊತ್ತಿಲ್ಲ ಅಂದ್ರೆ ಅವರಿಬ್ಬರ ನಡುವೆ ಗಂಡ ಹೆಂಡತಿ ಸಂಬಂಧ ಇಲ್ಲ ಅಂತ ತಾನೇ ಅರ್ಥ. ಇನ್ಮೇಲೆ ಅದು ಡೆವಲಪ್ ಆಗುತ್ತೆ, ಗೊತ್ತಾಗುತ್ತೆ ಅನ್ನೋದಕ್ಕೆ ಅವರಿಬ್ಬರು ಒಟ್ಟಿಗೆ ಇದ್ರೆ ತಾನೇ. ಆ ಭೂಮಿ ಅದಕ್ಕೆ ಚಾನ್ಸ್ ಕೊಡದೆ ಅಜಿತ್ನ ಬಿಟ್ಟು ಹೋಗ್ತಾಳೆ. ಇನ್ನೇನು ಅವರ 2ನೇ ಅಗ್ರಿಮೆಂಟ್ ಮುಗಿಯೋ ಟೈಮ್ ಬರುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ, ಯು ರೈಟ್ ಬೇಬಿ, ಕರೆಕ್ಟ್. ಅಲ್ಲಿವರೆಗೂ ನಾವು ಎಚ್ಚರಿಕೆಯಿಂದ ಇರಬೇಕು. ಇವರಿಬ್ಬರ ಮಧ್ಯೆ ಹೀಗೆ ಅವಾಗವಾಗ ಪೆಟ್ರೋಲ್ ಸುರಿತಾ ಬೆಂಕಿ ಹಚ್ತಾ ಇರಬೇಕು. ಒಂದು ಸಲ ಅವಳು ಈ ಮನೆ ಬಿಟ್ಟು ಪರ್ಮನೆಂಟ್ ಆಗಿ ತೊಲಗಿಬಿಟ್ಲು ಅಂದ್ರೆ ಆಮೇಲೆ ನಮಗೆ ಅವಳಿಂದ ಯಾವ ಭಯನೂ ಇಲ್ಲ. ಆಮೇಲೆ ನಾವು ರಿಲ್ಯಾಕ್ಸ್ಡ್ ಆಗಿ ನಮ್ಮ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡ್ತಾ ಈ ಮನೆ, ಈ ಆಸ್ತಿನ ನಮ್ಮ ಕಂಟ್ರೋಲ್ಗೆ ತಗೋಬಹುದು. ನತ್ತಿ ಜೊತೆ ನನ್ನ ಮದುವೆ ಮುಗಿದು ಹೋಗ್ಲಿ ಮಾಮ್, ಆಮೇಲೆ ತೋರಿಸ್ತೀನಿ ಈ ಅಂಜನಾ ಆಟ ಏನು ಅಂತ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯ ಆಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗರಾಮ್, ನೀನು ಹುಟ್ಟೋ ಮೊದಲು ಕಾಲೇಜಲ್ಲಿ ಅವಳನ್ನ ಡವ್ ಸಂಗೀತ ಅಂತಾನೆ ಕರಿತಾ ಇದ್ರು. ಆಗ ಸಂಗೀತ ಇನ್ನೊಂದು ಸಾರಿ ಅಪ್ಪಿ ತಪ್ಪಿನೂ ನನ್ನ ಡವ್ ಸಂಗೀತ ಅಂತ ಕರೆದ್ರೆ ಆಗ ಮೇಲಿಂದ ಡಮ್ ಅಂತ ಸೌಂಡ್ ಬರುತ್ತೆ. ಆಗ ಭೂಮಿ ಬೆಡ್ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾರೆ. ಆಗ ಅಜಿತ್ ಭೂಮಿ ಅಂತ ಕಿರ್ತಾ ಹೋಗಿ ನೋಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.